ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ಕೂಡ ನಾನು ಒಂದು ವ್ಲಾಗ್ ಜೊತೆ ಬಂದಿದ್ದೇನೆ. ಅದು ಕೂಡ ಸ್ಪೆಷಲ್ ಆಗಿರುವಂಥ ವ್ಲಾಗ್. ಏನಪ್ಪ ಅಂದರೆ ನಿಮಗೆ ನೋಡ್ತಾ ಇರ್ಬೋದು ನೀವು. ಹೌದು, ಇವತ್ತು ನಾನು ಒಂದು ಸ್ವಲ್ಪ ಬೀಡಿ ಕಟ್ಟಿ ಅದೇ ಥರ ಬೀಡಿಯ ಬಗ್ಗೆ ನನಗೆಷ್ಟು ಗೊತ್ತಿದೆಯೋ ಅದರ ಬಗ್ಗೆ ನಾನು ಇವತ್ತು ಒಂದು ಸ್ವಲ್ಪ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಬೀಡಿ ಇದು ಈಗ ಮರೆಯಾಗ್ತಾ ಇದೆ. ಅಂದರೆ ನಾವು ಸಣ್ಣವರಿದ್ದಾಗ ನಮಗಂತೂ ನಮ್ಮ ಜೀವನವೇ ಬೀಡಿಯಾಗಿತ್ತು. 3 ಹೊತ್ತು ಊಟ ಕೊಟ್ಟ ದುಡಿಮೆ ಅಂತಲೇ ಹೇಳ್ಬೋದು. ಇದು ಮಹಿಳೆಯರಲ್ಲ, ಮನೆಯಲ್ಲಿ ನಾವು ಸಣ್ಣವರಿದ್ದಾಗ ಪ್ರತಿ ಮನೆಯಲ್ಲೂ ಬೀಡಿ ಕಟ್ತಾಯಿದ್ರು. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲ ಕಟ್ತಾಯಿದ್ರು. ನಾನು ನಮ್ಮ ಮನೆಯಲ್ಲಿ ಅಂತೂ ನಾವು ಬೀಡಿಯೇ ಕಟ್ತಾಯಿದ್ದದ್ದು. ನನ್ನ ಅಮ್ಮ, ನಾನು ಎಲ್ಲ ಬೀಡಿಯೇ ಕಟ್ತಾಯಿದ್ದದ್ದು. ಹಾಗೆ ಅಪ್ಪ ಬೀಡಿ ಕಟ್ತಾಯಿದ್ರು, ಹಾಗೆ ತೆಗಿಲಿಕ್ಕೆ ಕೂಡ ಹೋಗ್ತಾಯಿದ್ರು. ನಮಗೆಲ್ಲ ಆಗ ಬೀಡಿ ಇಲ್ಲ ಅಂದರೆ ಹೊಟ್ಟೆಗೆ ಇರ್ತಿರಲಿಲ್ಲ. ಸುಮಾರು ಒಂದು 10 ವರ್ಷದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಬೀಡಿ ಕಟ್ಟಲಿಕ್ಕೆ. ಫಸ್ಟ್ ಅಪ್ಪನಿಗೆ ಬೀಡಿ ಕಟ್ತಾ ಇರಲಿಲ್ಲ. ಫಸ್ಟು ಅಪ್ಪ ಬೀಡಿ ಕಟ್ಟಿ ಕೊಡ್ತಾಯಿದ್ರು. ಅವರಿಗೆ ನೂಲು ಹಾಕೋದಂತ ಹೇಳಿ ನೂಲು ಹಾಕ್ತಾಯಿದ್ದೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನಕ್ಕು ಹಾಕೋದಂತ ಹೇಳ್ತಾರೆ. ಬೀಡಿಗೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಆಯಿತಾ, ಕನ್ನಡದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಬೀಡಿಯ ಬಗ್ಗೆ ಗೊತ್ತಿದ್ದವರಿಗೆ ಗೊತ್ತಾಗ್ಬೋದು, ಗೊತ್ತಿಲ್ಲದವರಿಗೆ ಇವಳದು ಎಂಥ ನಕ್ಕು ನೂಲು ಅಂತ ಹೇಳ್ಬೋದು. ಸೊ ಹಾಗೇನಿಲ್ಲ, ಅಂದರೆ ನಮ್ಮ ಭಾಷೆಯಲ್ಲಿ ನಾವು ನಕ್ಕು ಹಾಕೋದು, ಬೀಡಿಗೆ ನೂಲು ಕಟ್ಟೋದಂತೆಲ್ಲ ಹೇಳ್ತೇವಲ್ಲ, ಹಾಗೆ ಹೇಳಿದ್ದು ಮಾಡ್ತಾಯಿತ್ತು ಫಸ್ಟಿಗೆ. ಆಮೇಲೆ ಬೀಡಿ ಕಟ್ಟಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಇದನ್ನು ನೂಲು ಹೇಳೋದು ಆಯಿತಾ. ಇದು ಒಂದು ಅಟ್ಟಿ ಬರ್ತದೆ, ಇದರಲ್ಲಿ 7 ಕಲ್ಲಿ ಬರ್ತದೆ ಆಯಿತಾ. 7 ಕಲ್ಲಿದ್ದರೆ ಒಂದು ಅಟ್ಟಿ ನೂಲು. ಈಗ ಇದರಲ್ಲಿ ನಾನು ಒಂದು ಕಲ್ಲಿ ನೂಲು ತೆಗೆದೆ. ಈ ಒಂದು ಕಲ್ಲಿ ನೂಲಲ್ಲಿ ಉಂಟಲ್ಲ 1,000 ಬೀಡಿ ಆಗ್ತದೆ. ಮತ್ತು ಈ ನೂಲಲ್ಲಿ ಕೂಡ ಹಾಗೆ 3 ಕಲರಲ್ಲಿ ನೂಲು ಬರ್ತದೆ. ಒಂದು ಕೆಂಪು ಬರ್ತದೆ, ಕೆಂಪು ಅಂದರೆ ಡಾರ್ಕ್ ಪಿಂಕ್. ಮತ್ತೊಂದು ಇದೆ, ಆಮೇಲೆ ಕಪ್ಪು ನೂಲು ಬರ್ತದೆ. ಇದನ್ನು ಭಾರತ್ ಬೀಡಿ ಹೇಳೋದು, ಹಳದಿ ನೂಲನ್ನು. ಕೆಂಪು ನೂಲನ್ನು ಗಣೇಶ್ ಬೀಡಿ ಹೇಳ್ತಾರೆ. ಹಾಗೆ ಕಪ್ಪು ನೂಲನ್ನು ಟೆಲಿಫೋನ್ ಬೀಡಿ ಅಂತಲೂ ಹೇಳ್ತಾರೆ. ಇದನ್ನು ಈ ಥರ ರೀಲಲ್ಲಿ ನಿಜವಾಗಿ ಇದು ಈ ಥರ ಸುತ್ಕೊಳ್ಳೋದಲ್ಲ ಆಯಿತಾ. ನಾನು ಇಲ್ಲ ಅಂದರೆ ನಿಮಗೆ ವಿಡಿಯೋ ಅಲ್ಲದಿದ್ದರೆ ಕಾಲಲ್ಲಿ ಒಂದು ಕಡ್ಡಿ ಇಟ್ಟು ರೀಲಿಗೆ ಆ ಥರ ಸುತ್ಕೊಳ್ಳೋದು. ನಾನೀಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಥರ ಸುತ್ತುತ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಸೂಪ್ ತೆಗೆದಿದ್ದೇನೆ ನೋಡಿ. ಈ ಸೂಪಲ್ಲಿ ಒಂದು ಅಚ್ಚು ಮತ್ತು ಒಂದು ಕತ್ತರಿ ಇಟ್ಕೊಂಡಿದ್ದೇನೆ. ಫಸ್ಟ್ ಎಲೆ ಕತ್ತರಿಸ್ಲಿಕ್ಕೆ ಅಂತೇಳಿ. ಇದು ಒಂದು ಎಲೆಯ ಗಚ್ಚಿ ಹೇಳ್ತಾರೆ. ನಾನು ಹೇಳಿದಾಗೆ ಎಲ್ಲಿಯಾದರೂ ಮಿಸ್ಟೇಕ್ ಆಗಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ ತಿಳಿಸಿ ಆಯಿತಾ. ನಿಮಗೆ ಸರಿಯಾಗಿ ಗೊತ್ತಿದ್ದರೆ ಏನು ಹೇಳ್ಬೋದು ಅಂತ ಹೇಳಿದ್ದಕ್ಕೆ ನಾನಿಲ್ಲಿ ಇದನ್ನು ಈ ಥರ ಡ್ರೈ ಎಲೆಯೇ ಕಟ್ ಮಾಡ್ತಾ ಇದ್ದೇನೆ. ಕೆಲವರು ಇದನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಕಟ್ ಮಾಡ್ತಾರೆ. ನಾನು ಒದ್ದೆ ಮಾಡ್ಕೊಳ್ಳಲ್ಲ, ಈ ಥರ ಡ್ರೈಯಲ್ಲಿ ಇಟ್ಟು ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಈ ಥರ ಅಚ್ಚನ್ನು ಈ ಥರ ಇಟ್ಕೊಂಡೆ ಈ ಎಲೆ ಕಟ್ಟಿಂಗ್ ಮಾಡ್ಕೊಳ್ಳೋದು ನಾವು. ಈ ಥರ ಅದರ ನರಗಳು ಸಿಗ್ತದೆ ನೋಡಿ, ಇದಕ್ಕೆ ನರಗಳು ಹೇಳೋದು ಮಧ್ಯದಲ್ಲಿ ಬರ್ತದಲ್ಲ, ಅದನ್ನು ಒಂದು ಸ್ವಲ್ಪ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಲ್ಲಿಗೆ ಪ್ರೆಸ್ ಮಾಡಿ ಕಟ್ ಮಾಡೋದು. ಅಂದರೆ ಬೀಡಿ ಕಟ್ಟಬೇಕಾದ್ರೆ ಅದು ನರ ತೆಗಿಲಿಕ್ಕೆ ಸುಲಭ ಆಗ್ತದೆ ಹೇಳಿ. ನಾನಂದು ನನಗೆ 10 ವರ್ಷ ಇರುವಾಗಲೇ ನಾನು ಸ್ಟಾರ್ಟ್ ಹೇಳಿದೆ ಬೀಡಿ ಕಟ್ಟಲಿಕ್ಕೆ. ನಾನು ಫಸ್ಟ್ ಡೇ ಕಟ್ಟಿದೆ ಬೀಡಿ. ಅಂದರೆ ಫಸ್ಟ್ ಕಟ್ಟುವಾಗ 5 ಕಟ್ಟು ಬೀಡಿ ಕಟ್ಟಿದ್ದೆ. ಹಾಗಂತ ಹೇಳೋದೇ ಬೇಡ, ನನಗೆ ಬೀಡಿ ಕಟ್ಟಲಿಕ್ಕೆ ಬರ್ತದೆ ಹೇಳಿ ಒಂದು ಖುಷಿ ಪಟ್ಟದಂಟು ಒಂದು ಸ್ವಲ್ಪ ಏನಲ್ಲ. ಆದರೂ 5 ಕಟ್ಟು ಆದರೂ ಸಹ ಅದೊಂದು ತುಂಬ ಖುಷಿಯಾಗಿತ್ತು ಆಯಿತಾ. ನನಗೆ ಸಹ ಬೀಡಿ ಕಟ್ಟಲಿಕ್ಕೆ ಬರ್ತದೆ ಹೇಳಿ. ಕಷ್ಟ ಕಾಲಕ್ಕೆ ಹಾಗೂ ಮನೆಯಲ್ಲೇ ದುಡಿಯುವಂಥ ಕೆಲಸ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ಜನರ ಪಾಲಿಗೆ ಇದು ಅನ್ನ ಕೊಟ್ಟಂತಹ ಕೆಲಸವೇ ಹೇಳ್ಬೋದು ಆಯಿತಾ. ಎಷ್ಟೋ ಜನರ ಬದುಕು ರೂಪಿಸಿದೆ ಈ ಬೀಡಿ. ಎಷ್ಟೋ ಜನ ಬೀಡಿ ಕಟ್ಟಿ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದಾರೆ, ಮದುವೆ ಮಾಡಿಸಿದ್ದಾರೆ, ಮನೆ ಕಟ್ಟಿದ್ದಾರೆ, ತುಂಬ ಸಾಧನೆಗಳು ಮಾಡಿದ್ದಾರೆ ಆಯಿತಾ. ಬೀಡಿ ಅಂದರೆ ಏನು ಹೇಳಲಿಕ್ಕೆ, ಕೆಲವರಿಗೆ ಬೀಡಿ ಕಟ್ಟುದ ಅಲ್ಲಿಗೆ ಬ್ಯಾಲೇಜ್ಗೆನಾ ಕುಲ್ಲೊಂದು ಇಲ್ಲಡು ಬೀಡಿ ಕಟ್ಟುನ್ಗೆ ಅಂತ ಹೇಳ್ತಾರೆ. ಇಲ್ಲ, ಬೀಡಿಯ ಹಿಂದೆ ಕೂಡ ತುಂಬ ಶ್ರಮ ಇದೆ ಆಯಿತಾ. ಈ ಥರ ಎಲೆಲ್ಲ ಕಟ್ ಮಾಡಿದ ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಈಗ ನೀರನ್ನು ಈ ಥರ ಸಿಂಪಡಿಸಿಕೊಳ್ಳೋದು. ತುಂಬ ಅಲ್ಲ, ಒಂದು ಸ್ವಲ್ಪ ಸಿಂಪಡಿಸಿಕೊಳ್ತೇವೆ. ಅಂದರೆ ಇದೀಗ ಡ್ರೈ ಇದೆಯಲ್ಲ, ಇದು ಬೀಡಿ ಕಟ್ಟಲಿಕ್ಕೆ ಆಗಲ್ಲ, ಎಲೆಯೆಲ್ಲ ಹರಿದು ಹೋಗ್ತದೆ, ಎರಡೆರಡು ತುಂಡಾಗ್ತದೆ ಬೀಡಿ ಈ ಥರ ಡ್ರೈ ಇದ್ದರೆ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ನೀರನ್ನು ಈ ಥರ ಸಿಂಪಡಿಸಿ ಒಂದು ಕವರಲ್ಲಿ ಹಾಕಿ ಕಟ್ಟಿಟ್ಕೊಳ್ಳೋದು. ಇದನ್ನು ನಮ್ಮದೆಲ್ಲ ಕೆಲಸ ಮಾಡೋ ಮೊದಲು ಈ ಥರ ಎಲ್ಲ ಮಾಡಿಟ್ಕೊಳ್ತೇನೆ. ನನ್ನದೆಲ್ಲ ಕೆಲಸ ಆದಮೇಲೆ ಅದಲ್ಲಿಗೆ ಸಾಫ್ಟ್ ಆಗಿರ್ತದೆ. ನೆಕ್ಸ್ಟ್ ಬೀಡಿ ಕಟ್ಟಲಿಕ್ಕೆ ನಾನು ಬಂದೆ ನೋಡಿ. ಇದು ತಂಬಾಕು ಆಯಿತಾ. ಇದನ್ನೀಗ ಒಂದು ಸ್ವಲ್ಪ ಹಾಕ್ಕೊಂಡೆ ಬೀಡಿ ಕಟ್ಟಲಿಕ್ಕೆ ಅಂತ ಹೇಳಿ. ನೂಲು ಕತ್ತರಿ
ನನಗೆ ಅಚ್ಚು ಇದೆಲ್ಲ ಹತ್ತಿರವೇ ಬೇಕು. ಅಂದರೆ ನಾನು ಆಗ ಹೇಳಿದೆಲ್ಲ ನಕ್ಕು ಹಾಕೋದಂತ ಹೇಳಿ, ಅದನ್ನು ನಾನು ಬೇರೆ ಎಕ್ಸ್ಟ್ರಾ ಕಡ್ಡಿಯೆಲ್ಲ ಇಟ್ಕೊಳ್ಳಲ್ಲ, ನಾನು ಇದರಲ್ಲೇ ಹಾಕೋದು. ಈಗ ನೋಡಿ ಎಲೆ ಸಾಫ್ಟ್ ಆಗಿದೆ, ಆಗ ಡ್ರೈ ಇತ್ತಲ್ಲ, ಈಗ ಸಾಫ್ಟ್ ಆಗಿದೆ. ಇನ್ನು ಇದನ್ನು ನಾವು ಬೀಡಿ ಕಟ್ಟುವ. ನಾನು ಹೇಗೆ ಕಟ್ತೇನೆ ಅಂತೇಳಿ ತೋರಿಸ್ತೇನೆ ನಿಮಗೆ. ನೋಡಿ, ಗೊತ್ತಿದ್ದವರಿಗೆ ಗೊತ್ತಿರ್ತದಲ್ಲ, ಗೊತ್ತಿಲ್ಲದವರಿಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಕಲೀರಿ ಅಂತ ಹೇಳೋದಲ್ಲ, ಜಸ್ಟ್ ಹೇಗೆ ಕಟ್ತಾ ಇದ್ದೀವಿ ಅಂತೇಳಿ ನೋಡೋದಾಯ್ತಾ. ಈಗಿನವರು ಬೀಡಿ ಕಟ್ಟಲಿಕ್ಕೆ ಹೇಳಿದರೆ ಎಲ್ಲರೂ ಜೋರು ಮಾಡ್ತಾರೆ, ಆಯ್ತಾ, ಎಂತ ಬೀಡಿ ಎಲೆನ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಡೈರೆಕ್ಟ್ ಕಟ್ತೇನೆ. ಕೆಲವರು ಇದನ್ನು ಒಂದು ಸ್ವಲ್ಪ ಏನು ತಿರುಗಿಸಿ ಎಲ್ಲ ನೂಲು ಹಾಕ್ತಾರೆ, ಆಯಿತಾ. ನಾನು ಮಾತ್ರ ಇದೇ ಥರ ಕಟ್ಟೋದು, ಯಾಕಂದರೆ ನನಗೆ ಅಪ್ಪ ಹೇಳಿಕೊಟ್ಟದ್ದು ಈ ಥರ ಬೀಡಿ ಕಟ್ಟಲಿಕ್ಕೆ. ಅದು ಬೀಡಿ ಸರಿಯಾಗಿ ಬರ್ತದೆ, ಆಯಿತಾ, ಪರ್ಫೆಕ್ಟಾಗಿ ಬರ್ತದೆ. ಏನು ಒಂದು ಸ್ವಲ್ಪ ಕೂಡ ಎಲ್ಲಿ ಕೂಡ ಏನು ಶೇಪ್ ಔಟಾಗಿ ಬರೋದಿಲ್ಲ, ಸರಿಯಾಗಿ ಬರ್ತದೆ, ಆಯಿತಾ, ಬೀಡಿ. ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ, ಎಷ್ಟು ಜನರ ಮನೆಯಲ್ಲಿ ಈಗಲೂ ಕೂಡ ಬೀಡಿ ಕಟ್ತಾ ಇದ್ದಾರೆ ಅಂತ ಹೇಳಿ, ಆಯಿತಾ. ಇನ್ನೀಗ ಈ ಥರ ಎಲ್ಲ ಬೀಡಿ ಕಟ್ಟಿದ ಮೇಲೆ ಉಂಟಲ್ಲ, ಇದಕ್ಕೆ ವಾಪಸ್ ಹೇಳಿದೆಲ್ಲ ನಾನು, ಇನ್ನೂ ತುಂಬ ಕೆಲಸ ಇದೆ. ಬೀಡಿ ಅಂತ ಹೇಳಿದರೆ ಏನು ಸುಲಭ ಇಲ್ಲ, ಆಯಿತಾ. ಮನೆಯಲ್ಲಿ ಕೂತ್ಕೊಂಡು ಮಾಡುವ ಕೆಲಸ ಹೌದು, ಆದರೆ ಕೆಲಸ ಒಂದು ಸ್ವಲ್ಪ ಚರಪಟಿ, ಅಂದರೆ ಎಲ್ಲ ಒಂದೇ ಕೆಲಸದಲ್ಲಿ ಆಗಿ ಮುಗಿಯುವಂಥ ಕೆಲಸ ಅಲ್ಲ ಇದು. ಇದರ ಹಿಂದೆಯೇ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಆಗ್ತದೆ. ನಾವು ಫಸ್ಟ್ ನಾನು ಬೀಡಿ ಕಟ್ಟುವ ಟೈಮಲ್ಲಿ ಆಗ 1,000 ಬೀಡಿಗೆ 33 ರೂಪಾಯಿ ಇತ್ತು. ಈ ಥರ ನಕ್ಕು ಹಾಕೋದು, ಆಯಿತಾ. ನಾನು ಆಗ ಹೇಳಿದ್ದೆಲ್ಲ ನಕ್ಕು ಹಾಕೋದಂತ ಹೇಳಿ, ಇದನ್ನು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆಯಿತಾ. ನಾವು ನಕ್ಕು ಹಾಕೋದಂತಲೇ ಹೇಳೋದು, ಇನ್ನು ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋದಂತ ಹೇಳಿ ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿದ್ದರೆ ನೀವು ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ. ನಾನು ಹೇಳಿದ ಹಾಗೆ ನಾನು ಬೀಡಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ ಫಸ್ಟ್ ಆ ಟೈಮಲ್ಲಿ 1,000 ಬೀಡಿಗೆ 33 ರೂಪಾಯಿ ಇತ್ತು. ಈಗ ಅದೇ 1,000 ಬೀಡಿಗೆ 240 ರೂಪಾಯಿ ತನಕ ಬಂದಿದೆ. ಮತ್ತು ಅದರಲ್ಲಿ ಎಕ್ಸ್ಟ್ರಾ ಬೋನಸ್ ಇದೆ, ಮತ್ತು ಹೆರಿಗೆ ಭತ್ಯೆ ಸಿಗ್ತದೆ. ಅಂದರೆ ಪಾಸ್ಬುಕ್ ಆಗಿದ್ದವರಿಗೆ, ಮಕ್ಕಳಿಗೆ ಸ್ಕಾಲರ್ಶಿಪ್ಪು, ಡೆಲಿವರಿ ಆದರೆ ಹೆರಿಗೆ ಭತ್ಯೆ ಅಂತೇಳಿ ಕೊಡ್ತಾರೆ. ಆಮೇಲೆ 10 ವರ್ಷ ಆದ ನಂತರ ಸರ್ವಿಸ್ ಆದಮೇಲೆ ಪ್ರೌಢಂ ಫಂಡ್ ಅಂತ ಹೇಳಿ ಕೊಡ್ತಾರೆ. ಆಮೇಲೆ ಬೀಡಿ ಕಟ್ಟಿ ಪಾಸ್ಬುಕ್ ಇದ್ದು 10 ವರ್ಷ ಆಗಿ ಬೀಡಿ ಬುಕ್ ಕ್ಯಾನ್ಸಲ್ ಎಲ್ಲ ಆದಮೇಲೆ ಅವರಿಗೆ ಬೀಡಿ ಕಟ್ಟುವವರಿಗೆ 50 ವರ್ಷ ಆದಮೇಲೆ ಉಂಟಲ್ಲ, ಪೆನ್ಷನ್ ಕೂಡ ಬರ್ತದೆ. ಅದು ಕೂಡ ಹಾಗೆ ನನ್ನ ಅಮ್ಮನಿಗೆ ಬರ್ತಾ ಇದೆ. ಈಗ ಅವರಿಗೆ 50 ವರ್ಷ ಆದ ಕೂಡಲೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ತಿಂಗಳಿಗೆ 1,035 ರೂಪಾಯಿ ತಿಂಗಳು ಬರ್ತದೆ. ಆಗಿನ ಕಾಲದಲ್ಲಿ ಅವರು ಅಷ್ಟು 1,000 ರೂಪಾಯಿ ಬೀಡಿ ಕಟ್ಟಿದಾರ ಇಲ್ವೋ ಗೊತ್ತಿಲ್ಲ. ಈಗ ಪೆನ್ಷನ್ ಅಂತೂ ಬರ್ತಾ ಇದೆ, ಏನು ಲಾಸ್ ಎಲ್ಲ ಏನೂ ಇಲ್ಲ. ನೋಡಿ, ಈ ಥರ ಎಲ್ಲ ನಕ್ಕು ಹಾಕಿದ ಮೇಲೆ 25 ಬೀಡಿ, ಇದರಲ್ಲಿ ಒಂದು ಕಟ್ಟಲ್ಲಿ 25 ಬೀಡಿ ಇದೆ, ಆಯಿತಾ. ಈ ಥರ ಒಳಗೆ 11 ಬೀಡಿ, ಹೊರಗೆ 14 ಬೀಡಿ ಬಂದು ಈ ಥರ ಕಟ್ ಮಾಡಿ ಇದನ್ನು ಬೀಡಿ ತಿರುಗಿಸೋದು ಹೇಳೋದಾಯ್ತಾ. ಈ ಥರ ಮಾಡಿ ಎಲ್ಲ ಒಂದೇ ಥರ ಸೆಟ್ ಮಾಡಿಕೊಳ್ಳೋದು ಈ ಬೀಡಿಯನ್ನು. ಹೊರಗಡೆ ಏನಾದರೂ ಒಂದು ಸ್ವಲ್ಪ ಹರಿದಂಥ ಎಲೆಯ ಬೀಡಿ ಇದ್ದರೆ ಅಥವಾ ಕಲರ್ ಬೀಡಿ ಇದ್ದರೆ ಅದನ್ನೆಲ್ಲ ಒಳಗೆ ಹಾಕಿ ಈ ಥರ ಅದನ್ನು ಫಿನಿಶಿಂಗ್ ಮಾಡೋದು. ನಾವು ಮನೆ ಕಟ್ಟಬೇಕಾದ್ರೆ ಮಾಡ್ತೇವಲ್ಲ, ಫಸ್ಟಿಗೆ ಎಲ್ಲ ಕಲ್ಲು ಕಟ್ಟಿ ಬರೋದನ್ನು ಅಷ್ಟು ಗಾರೆ ಮಾಡಿ ಎಲ್ಲ ಫಿನಿಶಿಂಗ್ ಕೊಡ್ತಾ ಬರೋದು, ಆ ಥರ ಇದರಲ್ಲಿ ಕೂಡ ಅದೇ ಥರದ ಕೆಲಸ. ಅಂದರೆ ಫಸ್ಟು ಎಲೆ ಕತ್ತರಿಸಿ ನಂತರ ಬೀಡಿ ಕಟ್ಟು ಹಾಕಿ ಬೀಡಿ ಚೆಂದ ಕಾಣಬೇಕಾದ್ರೆ ಫೈನಲಿಗೆ ಈ ಕೆಲಸ ಇಂಪಾರ್ಟೆಂಟ್. ನಕ್ಕ ಎಲ್ಲ ಹಾಕಿದ ಮೇಲೆ ಈ ಥರ ಕಟ್ಟು ಹಾಕ್ಕೊಂಡು ಈ ಥರ ಬೀಡಿ ತಿರುಗಿಸೋದು, ಇದೊಂದು ಇಂಪಾರ್ಟೆಂಟ್. ಇದಾದಮೇಲೆ ನಮ್ಮ ಬೀಡಿ ನೋಡಿ ಪರ್ಫೆಕ್ಟಾಗಿ ನನ್ನ ಬೀಡಿ ರೆಡಿ ಆಯಿತು. ನೋಡಿದ್ರಲ್ಲ ಬೀಡಿ ಹೇಗೆ ಕಟ್ಟೋದು, ಅದರಲ್ಲಿ ಎಷ್ಟು ಕೆಲಸ ಇದೆ ಬೀಡಿದು. ತುಂಬ ಸುಲಭದ ಕೆಲಸ ಏನಿಲ್ಲ, ಆದರೆ ಮನೆಯಲ್ಲಿ ಕೆಲಸ ಎಲ್ಲ ಆದಮೇಲೆ ಸುಮ್ಮನೆ ಕೂತ್ಕೊಳ್ಳುವ ಟೈಮಲ್ಲಿ ಈ ಥರ ಮಾಡೋದ್ರಿಂದ ಏನು ನಮ್ಮ ಖರ್ಚಿಗಂತ ಹೇಳಿ ಅಲ್ಲ, ಏನಾದರೂ ಮಕ್ಕಳು ಕೇಳಿದನ್ನು ಕೊಡಿಸ್ಲಿಕ್ಕೆ ಈಗಂತೂ ಎಲ್ಲದಕ್ಕೂ ಆಗ್ತದೆ, ಆಯಿತಾ. ಹಣ ಒಂದು ಯಾವುದಕ್ಕೂ ಬೇಡ ಅಂತ ಆಗ್ತದಾ, ಎಲ್ಲದಕ್ಕೂ ಬೇಕು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈಗಿನ ಕಾಲದಲ್ಲಿ ಖರ್ಚೆ, ಎಲ್ಲದಕ್ಕೂ 1ಕ್ಕೆ 4 ಡಬಲ್ ಖರ್ಚು. ಹಾಗಿರುವಾಗ ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಏನು ಕೆಲಸ ಇಲ್ಲದಾಗ ಈ ಕೆಲಸ ಮಾಡಿದ್ರಂತೂ ಕೆಲಸಕ್ಕೆ ಟೈಮ್ ಪಾಸಿಗೆ ಟೈಮು
ಟೈಮ್ ಪಾಸಿಗೆ ಒಳ್ಳೆ ಕೆಲಸವೇ ಇದು. ಹಾಗೆ ಖರ್ಚಿಗೆ ಹಣವೂ ಕೂಡ ಸಿಗ್ತದೆ. ನಾನು ಈಗಲೂ ಕಟ್ತೇನೆ. ಕೆಲಸ ಎಲ್ಲ ಆದಮೇಲೆ ನನ್ನ ಫ್ರೀ ಟೈಮಲ್ಲಿ ನಾನು ಬೀಡಿ ಕೂಡ ಕಟ್ತೇನೆ. ಹಾಗೆ ಆರ್ಡ್ರ್ ಬಂದರೆ ಕೇಕ್ ಕೂಡ ಮಾಡ್ತೇನೆ. ಸ್ಟಿಚ್ಚಿಂಗಿಗೆ ಬಂದರೆ ಸ್ಟಿಚ್ಚಿಂಗ್ ಕೂಡ ಮಾಡ್ತೇನೆ. ಎಲ್ಲ ಏನೆಲ್ಲ ಆಗ್ತೆ ಅದನ್ನು ಕೂತ್ಕೊಂಡು ಮನೆಯಲ್ಲಿ ಮಾಡೋದು. ಹೀಗೆ ಮಾಡೋದ್ರಿಂದ ಉಂಟಲ್ಲ, ನಮಗೂ ಸ್ವಲ್ಪ ಮೈಂಡ್ ಫ್ರೀ ಆಗ್ತದೆ. ಟೆನ್ಷನ್ ಎಲ್ಲ ಏನಿರಲ್ಲ. ಕೆಲಸದ ಒತ್ತಡದಲ್ಲಿ ಬ್ಯುಸಿಯಾಗಿದ್ದರೆ ಆಗ ಮನುಷ್ಯನಿಗೆ ಯಾವ ರೀತಿಯ ಕೂಡ ಆಲೋಚನೆ, ಯಾವ ಟೆನ್ಷನ್ ಕೂಡ ಬರೋದಿಲ್ಲ ಆಯಿತಾ. ಫುಲ್ಲು ಅದರ ಹಿಂದೆನೇ ಆಗಿ ಹೋಗ್ತದೆ. ನನ್ನ ಈಗ ಬೀಡಿ ರೆಡಿ ಆಯಿತು ನೋಡಿ. ಇಲ್ಲಿ ಒಂದು 500 ಬೀಡಿ ಕಟ್ಟಿಯಾಗಿದೆ. ಫಸ್ಟ್ ಕಂಡಂತಹ ಪಾಸ್ಬುಕ್ಕು, ಇದನ್ನು ಪಾಸ್ಬುಕ್ ಹೇಳೋದಾಯ್ತಾ. ಇದು ತಗೊಂಡೋಗಿ ಅಲ್ಲಿ ಎಷ್ಟು ಬೀಡಿ ಆಯಿತು, ಎಷ್ಟು ಹುಡಿ ಎಲ್ಲ ಇಲ್ಲಿ ಇದರಲ್ಲಿ ಬರೆದು ಕೊಡ್ತಾರೆ. ನಾನು ಹೇಳಿದಾಗೆ ನಮಗೆ ಆಗ ಬ್ಯಾಂಕಿನ ಪಾಸ್ಬುಕ್ ಏನಂತ ಹೇಳಿ ಗೊತ್ತಿಲ್ಲ. ಆದರೆ ನಾವು ಕಂಡಂಥ ಫಸ್ಟ್ ಪಾಸ್ಬುಕ್ ಹೇಳಿದರೆ ಇದನ್ನು ಲಾಂಗ್ ಬುಕ್ ಹೇಳ್ತಾರೆ ಆಯಿತಾ. ಲಾಂಗ್ ಬುಕ್ ಹೇಳ್ತಾರೆ ಇದನ್ನು. ಇದು ನಮ್ಮೊಟ್ಟಿಗೆ ಇರುವುದಿಲ್ಲ. ಇದು ಆ್ಯಕ್ಚುಲಿ ಬೀಡಿ ತೆಗೆಯೋರ ಹತ್ತಿರನೇ ಇರೋದು. ಅವರು ಇದರಲ್ಲಿ ತಿಂಗಳು ಇದರಲ್ಲಿ ನಮ್ಮ ಬೀಡಿ ತಿಂಗಳ ಲೈಫಲ್ಲಿ ಆಗೋ ಫಸ್ಟ್ ಆದಂತಹದ್ದಂದರೆ ಫಸ್ಟ್ ಟೈಮ್ ಇದ್ದು ಪಾಸ್ಬುಕ್ಕು, ಫಸ್ಟ್ ID ಕಾರ್ಡ್ ಎಲ್ಲ ನನ್ನ ಲೈಫಲ್ಲಿ ಫಸ್ಟ್ ಸಿಕ್ಕಿದಂಥ ID ಕಾರ್ಡ್ ಮತ್ತು ಫಸ್ಟ್ ಪಾಸ್ಬುಕ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಬೀಡಿ ರೆಡಿಯಾಗಿದೆ. 500 ಬೀಡಿ ಆಗಿದೆ. ನಾನು ಇನ್ನು ಇದನ್ನು ಒಂದು ಕವರಿಗೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಬೀಡಿ ಕೊಟ್ಟು ಬರಲಿಕ್ಕೆ ಆಯಿತಾ. ಒಂದು ಎಲೆ ಇಟ್ಕೊಳ್ಳಿಕ್ಕೆ, ಒಂದು ತಂಬಾಕಿಗೆ 2 ಕವರ್ ರೆಡಿ ಆಯಿತು. ಬನ್ನಿ ಈಗ ಬೀಡಿ ಕೊಟ್ಟು ಬರುವ. ನಾನಿಲ್ಲಿ ಬೀಡಿ ಅಂಗಡಿಗೆ ಬಂದಿದ್ದೇನೆ ನೋಡಿ. ಬೀಡಿ ತೆಗಿತಾ ಇದ್ದಾರೆ ಅವರು, ಹೋಗಲಿಕ್ಕೆ ಪ್ಯಾಕ್ ಹಾಕ್ತಾ ಇದ್ದಾರೆ. ನನ್ನ ಬೀಡಿ ಕೊಡಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಫಸ್ಟ್ ಅವರು ಪುಸ್ತಕ ಕೊಡ್ತಾ ಇದ್ದಾರೆ. 1 ವಾರದ ಮಜೂರಿ ನೋಡಿ ಇಷ್ಟು ಸಿಗ್ತದೆ. ನೀವು ನೋಡ್ತಾ ಇರ್ಬೋದು. ಸುಮ್ಮನೆ ಕುತ್ಕೊಂಡು ಮಾಡಿದರೂ ಕೂಡ ಇಷ್ಟು ಹಣ ಸಿಗ್ತದೆ. ಟೈಮ್ ಪಾಸಿಗೆ ಟೈಮ್ ಪಾಸು ಕೂಡ ಆಗ್ತದೆ. ಹಾಗೆ ಖರ್ಚಿಗೆ ಹಣ ಕೂಡ ಸಿಗ್ತದೆ ನಾನು ಹೇಳಿದ ಹಾಗೆ. ಅದರಲ್ಲಿ ಲಾಸ್ ಏನೂ ಇಲ್ಲ ಬೀಡಿ ಕಟ್ಟೋದ್ರಿಂದ. ಆದರೆ ಈಗ ಮಾತ್ರ ನನ್ನ ಹತ್ರ ಹೇಳ್ತಾರೆ, ಅಬ್ಬಾ ಬೀಡಿ ಕಟ್ಟೋದು ಅದಕ್ಕಿಂತ ಬೇರೆ ಎಂತ ಮಾಡಲಿಕ್ಕೆ ಆಗೋದಿಲ್ವ ಅಂತ. ಇಲ್ಲ, ನಮಗೆ ಆದ ದುಡಿಮೆ ನಾವು ದುಡಿಯೋದಲ್ವ. ಯಾವುದೇ ದುಡಿಮೆ ಆಗಲಿ ದೊಡ್ಡದು ಸಣ್ಣದಂತೇಳಿ ಇಲ್ಲ. ದುಡಿಮೆ ಎಂಬುದು ನಮ್ಮ ಜೀವನದ ಅತೀ ಅಗತ್ಯವಾದ ಅಂಗವಾಗಿದೆ ಅಲ್ಲ. ಜೀವನ ನಡೆಸಲಿಕ್ಕೆ ದುಡಿಮೆ ಅಗತ್ಯ. ಈಗಂತೂ ನಾವು ಟೈಮ್ ಪಾಸಿಗೆ ಅಂತ ದುಡಿಯೋದು. ಒಂದು ಕಾಲದಲ್ಲಿ ನಾವು ಹೊಟ್ಟೆ ತುಂಬಿಸ್ಲಿಕ್ಕಂತ ಹೇಳಿಯೇ ದುಡಿತಾ ಇತ್ತು. ಹಾಗಾಗಿರುವಾಗ ದುಡಿಮೆಯನ್ನು ಯಾವುದನ್ನು ಕೂಡ ಚೀಪಾಗಿ ನೋಡಬಾರ್ದು. ತುಂಬ ನಾವು ಮನಸ್ಸಿಟ್ಟು ದುಡಿದ್ರೆ ಖಂಡಿತ ಜೀವನದಲ್ಲಿ ಯಶಸ್ಸನ್ನು ಕಾಣಲೇಬಹುದು. ಉತ್ಸಾಹದಿಂದ ಕಠಿಣ ಪರಿಶ್ರಮದಿಂದ ಮಾಡಿದ ಪ್ರತಿಯೊಂದು ಕೆಲಸವು ಅದರ ಮೌಲ್ಯ ಅದನ್ನು ತಿಳಿಸ್ತದೆ. ಹಾಗೆ ಯಾವುದೇ ದುಡಿಮೆ ಆದರೂ ಪರವಾಗಿಲ್ಲ, ಅದರ ಸಮಯ ಪ್ರಜ್ಞೆ ಹಾಗೂ ಶಿಸ್ತು, ಕರ್ತವ್ಯ, ನಿಷ್ಠೆ, ಶ್ರದ್ಧೆ, ಉತ್ಸಾಹ ಇರಬೇಕು ಅಷ್ಟೇ. ಆಗ ಸ್ವಂತ ಪ್ರಯತ್ನದಿಂದ ಯಶಸ್ಸು ಖಂಡಿತ ಸಿಗ್ತದೆ. ಅದು ಯಾವುದೇ ಕೆಲಸ ಬೇಕಾದರೆ ಆಗಿರಲಿ. ಬೀಡಿ ಅಂತ ಹೇಳಿ ಅಲ್ಲ, ಬೀಡಿಯಿಂದ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಕೂಡ ಇದ್ದಾರೆ. ಆದರೆ ನಮಗೆ ಗೊತ್ತಿಲ್ಲ ಹೇಳಿ ಅಷ್ಟೇ. ನಮ್ಮ ಊರಲ್ಲಿ ಎಷ್ಟೋ ಜನ ಇದ್ದಾರೆ ಬೀಡಿ ಕಟ್ಟಿ ಉದ್ಧಾರ ಆದವರು, ಇಲ್ಲ ಅಂತೇಳಿ ಏನಿಲ್ಲ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಲಿಕ್ಕೆ ಮರಿಬೇಡಿ. ಮಾತಲ್ಲಿ ಒಂದು ಸ್ವಲ್ಪ ಅಪ್ಪಿತಪ್ಪಿ ಹೋಗಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇದು ಫೈನಲ್. ಇವರಿನ್ನು ಪ್ಯಾಕ್ ಹಾಕಿ ಈ ಬೀಡಿಯನ್ನು ಇನ್ನು ತಗೊಂಡೋಗಿ ಇವರು ಕಂಪೆನಿಗೆ ಹಾಕಿ ಬರ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೀಡಿಯ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಇದಕ್ಕಿಂತ ಜಾಸ್ತಿ ಏನಾದರೂ ಗೊತ್ತಿದ್ದಲ್ಲಿ ನನಗೆ ಖಂಡಿತ ಕಮೆಂಟ್ಸ್ ಮಾಡಲಿಕ್ಕಂತೂ ಮರಿಬೇಡಿ. ನನಗೆ ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ.